Hi everyone, this is Rekha, Assistant Professor, GFGC Madhugiri. Today I will talk about the topic of planning. I can explain meaning, definition, nature and characteristics. First, introduction of planning. So planning is the first and foremost function of the management. So planning is with concerned with the determination of future course of action in advance to achieve the desired results. ಅಂದರೆ ಒಂದು ಪ್ಲಾನಿಂಗ್ ಅನ್ನೋದು ಒಂದು ಯೋಜನೆ ಅನ್ನೋದು ಇದು ಫಸ್ಟ್ ಫಂಡಮೆಂಟಲ್ ಫಂಕ್ಷನ್ ಆಗಿರುತ್ತೆ. ಇದು ಯಾವಾಗಲೂ ಕೂಡ ಫಸ್ಟೇ ನಾವು ಏನು ಕೆಲಸನ ಮಾಡಬೇಕು ಅನ್ನೋದು ಅಡ್ವಾನ್ಸಾಗೆ ನಾವು ಥಿಂಕ್ನ ಮಾಡಬೇಕಾಗುತ್ತೆ. ಆಗಿದ್ರೆ ಮಾತ್ರ ನಾವು ಒಂದು ಪಾಸಿಟಿವ್ ರಿಸಲ್ಟ್ನ ತೊಗೊಳೋದಕ್ಕೆ ಚಾನ್ಸಸ್ ಆಗಿರುತ್ತೆ. ಹಾಗಾಗಿ ಪ್ಲಾನಿಂಗ್ ಯಾವಾಗಲೂ ಕೂಡ ಇಟ್ ಈಸ್ ಕನ್ಸರ್ನ್ ವಿತ್ ದ thinking before doing and deciding in advance what is to be done, how it is to be done and also when it is to be done. So that's why we have to planning ಅನ್ನೋದು ನಾವು more ಕಾನ್ಸಂಟ್ರೇಟ್ ಆಗಿ ಒಂದು ಡಿಟರ್ಮಿನೇಷನ್ಸ್ನ ಯಾವ ರೀತಿ ಅಚೀವ್ ಮಾಡಬೇಕು ಒಂದು ಅಬ್ಜೆಕ್ಟಿವ್ಸ್ನ ಅನ್ನೋದು ತೋರಿಸುತ್ತೆ. ನೆಕ್ಸ್ಟ್ ಒನ್ ಈಸ್ ಮೀನಿಂಗ್ ಆಫ್ ಪ್ಲಾನಿಂಗ್. ಸೊ ಪ್ಲಾನಿಂಗ್ ಈಸ್ ದ ಫಸ್ಟ್ ಮ್ಯಾನೇಜರಿಯಲ್ ಫಂಕ್ಷನ್ ಆ್ಯಂಡ್ ಇಟ್ ಈಸ್ ಕನ್ಸರ್ನ್ ವಿತ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್. ಸೊ ಪ್ಲಾನಿಂಗ್ ಅನ್ನೋದು ಒಂದು ಮೊದಲನೇ ಫಂಕ್ಷನ್ ಆಗಿರುತ್ತೆ. ಇದು ಯಾವಾಗಲೂ ಕೂಡ ಫಸ್ಟೇ ಡಿಸೈಡ್ ಮಾಡುತ್ತೆ ಅಡ್ವಾನ್ಸ್ ಆಗಿ. ಸೊ ವಾಟ್ ಈಸ್ ಟು ಬಿ ಡನ್, ವೆನ್ ಇಟ್ ಈಸ್ ಟು ಬಿ ಡನ್, ವೇರ್ ಇಟ್ ಈಸ್ ಟು ಬಿ ಡನ್ ಆ್ಯಂಡ್ ಹೌ ಆ್ಯಂಡ್ ಹೂಮ್ ಇಟ್ ಈಸ್ ಟು ಬಿ ಡನ್ ಅಂದರೆ ನಾವು ಫಸ್ಟೇ ಥಿಂಕ್ ಮಾಡಬೇಕಾಗಿರುತ್ತೆ. ಎಲ್ಲಿ, ಹೇಗೆ, ಯಾವಾಗ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಹೇಳುತ್ತೆ ಒಂದು ಪ್ಲ್ಯಾನಿಂಗಲ್ಲಿ. ನೆಕ್ಸ್ಟ್ ಅನದರ್ ಒನ್ ಈಸ್ ಡೆಫಿನಿಷನ್ ಆಫ್ ಪ್ಲ್ಯಾನಿಂಗ್. ಅಕಾರ್ಡಿಂಗ್ ಟು ಆಲ್ಫ್ರೆಡ್ ಆ್ಯಂಡ್ ಬೀಟ್ಲೆ, ಪ್ಲಾನಿಂಗ್ ಇಸ್ ಥಿಂಕಿಂಗ್ ಪ್ರೋಸೆಸ್, ದ ಆರ್ಗನೈಸ್ಡ್ ಫೋರ್ಸೈಟ್, the vision based on facts and experience that is required for intelligent action. ಅಂದರೆ ಅವ್ರ ಪ್ರಕಾರ, ಆಲ್ಫ್ರೆಡ್ ಬೀಟ್ಲೆ ಪ್ರಕಾರ ಏನು ಹೇಳ್ತಾರೆ, ಇದು ಒಂದು ಥಿಂಕಿಂಗ್ ಪ್ರೊಸೆಸ್ ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಯಾವುದೇ ಕೆಲಸನ ಮಾಡಬೇಕಾದ್ರೆ ಫಸ್ಟ್ ನಾವು ಥಿಂಕ್ನ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಮೊದಲಿಗೆ ನಾವು ಥಿಂಕ್ ಮಾಡದೆ ಯಾವುದೇ ಕೆಲಸನ ನಾವು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಥಿಂಕಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಮೆನಿ ಐಡಿಯಾಸ್ನ ಹಾಕ್ಕೊಳ್ಬೇಕಾಗುತ್ತೆ, ಸ್ಕಿಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನು ನಾವು ಥಿಂಕಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ದ ಆರ್ಗನೈಸ್ಡ್ ಫೋರ್ಸೈಟ್, ದ ವಿಷನ್ ಬೇಸ್ಡ್ ಆನ್ ಫ್ಯಾಕ್ಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಒಂದು ಆರ್ಗನೈಸೇಷನ್ಸಲ್ಲಿ ಒಂದು ದೂರದೃಷ್ಟಿ ಇಟ್ಕೊಳ್ಬೇಕಾಗುತ್ತೆ. ನಾವು ಏನು ವಿಷನ್ ಇಟ್ಕೊಂಡಿದ್ದೀವಿ ಅದನ್ನು ಯಾವ ರೀತಿ ನಾವು ಅದನ್ನು ಅಡಾಪ್ಟ್ ಮಾಡಿಕೊಳ್ಬೇಕು, ಅದನ್ನು ಯಾವ ರೀತಿ ಇಂಟೆಲಿಜೆಂಟ್ ಆ್ಯಕ್ಷನ್ ಆಗಿ ನಾವು ಕನ್ವರ್ಟ್ ಮಾಡಬೇಕು ಅನ್ನೋದು ಹೇಳ್ತಾ ಹೋಗ್ತಾರೆ. ನೋಡಿ ಇಲ್ಲಿ ವಿಷನ್, ಪ್ಲ್ಯಾನ್, ಆ್ಯಕ್ಷನ್ ಆ್ಯಂಡ್ ಸಕ್ಸಸ್ ಅಂತ ಇದೆ. ಅಂದರೆ ಫಸ್ಟ್ ನಮಗೆ ವಿಷನ್ ಇರಬೇಕು. ಮೊದಲನೇದಾಗಿ ನಮಗೆ ವಿಷನ್ ಇದ್ದರೆ ಮಾತ್ರ ಅದನ್ನು ನಾವು ಏನು ಮಾಡಬೇಕು ಅಂತ ಇದ್ದೀವೋ ಅದನ್ನು ನಾವು ಪ್ಲ್ಯಾನ್ ಮಾಡ್ತೀವಿ. ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆ ಪ್ಲ್ಯಾನ್ ಅನ್ನೋದು ಕನ್ವರ್ಟ್ ಆಗುತ್ತೆ ಆ್ಯಕ್ಷನ್ಸ್ ಆಗಿ. ಅಂದರೆ ಇಲ್ಲಿ ನಾವು ಪ್ಲ್ಯಾನ್ ಹಾಕ್ಕೊಳ್ಬೇಕಾದ್ರೆ ಆಲ್ಟರ್ನೇಟಿವ್ ಪ್ಲ್ಯಾನ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಯಾವುದು ಬೆಸ್ಟ್ ಅಂತ ಇರುತ್ತೋ ಅದನ್ನು ನಾವು ಚೂಸ್ ಮಾಡಿಕೊಂಡು ಅದು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಅದನ್ನು ಆ್ಯಕ್ಷನ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅದನ್ನು ಅದು ಏನಾಗುತ್ತೆ, ಒಂದು ಸಕ್ಸಸ್ನ ನಾವು ಕಾಣ್ತಾ ಹೋಗ್ತೇವೆ. ನೆಕ್ಸ್ಟ್ ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪ್ಲ್ಯಾನಿಂಗ್. ಅಂದರೆ ಇಲ್ಲಿ nature and characteristics of planning. The first one is, planning is a goal oriented. Planning na ನಾವು goal oriented ಅಂತ ಕರಿತೀವಿ. ಯಾಕೆ goal oriented ಅಂತ ಕರಿತೀವಿ ಅಂದರೆ plan is always linked with the certain goals or objectives. ಅಂದರೆ ಪ್ಲಾನ್ ಯಾವಾಗಲೂ ಇಟ್ ಈಸ್ ಅ ಸ್ಟಾರ್ಟ್ ವಿತ್ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ನೆಕ್ಸ್ಟ್ ವಿ ಕ್ಯಾನ್ ಡೆವಲಪ್ ದ ಪಾಲಿಸೀಸ್, ಪ್ರೊಸೀಜರ್ಸ್, ಸ್ಟ್ರಾಟಜೀಸ್ ಎಕ್ಸೆಟ್ರಾ. ವಿ ಕ್ಯಾನ್ ಅಚೀವ್ ದ ಆಬ್ಜೆಕ್ಟಿವ್ಸ್. ನಾವು ಒಂದು ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡಬೇಕು ಅಂದರೆ ಆ ಆಬ್ಜೆಕ್ಟಿವ್ಸು ಒಂದು ಗೈಡ್ಲೈನ್ಸ್ ಮಾಡುತ್ತೆ. ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದನ್ನು ಗೈಡ್ಲೈನ್ಸ್ ಆಗಿ ಮಾಡಿಕೊಂಡು ಅದನ್ನು ಫ್ಯೂಚರಲ್ಲಿ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಗೋಲ್ನ ನಾವು ರೀಚ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದನ್ನು ಗೋಲ್ ಓರಿಯೆಂಟೆಡ್, ಪ್ಲಾನಿಂಗ್ ಇಸ್ ಎ ಗೋಲ್ ಓರಿಯೆಂಟೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಪ್ರೈಮರಿ ಫಂಕ್ಷನ್. ಇಟ್ ಈಸ್ ಎ ಪ್ರೈಮರಿ ಫಂಕ್ಷನ್, ಇಟ್ ಈಸ್ ಎ ಬೇಸಿಕ್ ಫಂಕ್ಷನ್ ಅಂತಲೂ ಕರಿತೀವಿ. ಯಾಕೆಂದರೆ ಪ್ಲಾನಿಂಗ್ ಅಂತಂದಾಗ ವಿ ಕ್ಯಾನ್ ಪ್ರಿಸೀಡ್ಸ್ ಆಲ್ ಅದರ್ ಮ್ಯಾನೇಜರಿಯಲ್ ಫಂಕ್ಷನ್ಸ್. ಯಾವಾಗಲೂ ಇಟ್ ಈಸ್ ಎ ಪ್ರೈಮರಿ ಫಂಕ್ಷನ್. ಆಮೇಲೆ ಅದು ಪ್ರಿಸೀಡ್ ಮಾಡುತ್ತೆ ಬೇರೆ ಮ್ಯಾನೇಜರಿಯಲ್ ಫಂಕ್ಷನ್ಸ್ನ ಹೇಗೆ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ. ಅಂದರೆ ಪ್ಲಾನಿಂಗ್ ಪ್ರೊವೈಡ್ಸ್ ಅನ್ನೋದು ಇಟ್ ಈಸ್ ಎ ಬೇಸಿಸ್ ಆಫ್ ಎಫಿಷಿಯೆಂಟ್ ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್. ವಿತೌಟ್ ಪ್ಲಾನಿಂಗ್
nothing to organize, so no one to direct and also no one need to so control. So that's why it is a primary function. ಇದು ಪ್ಲಾನಿಂಗ್ನ ಅಡಾಪ್ಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಸೊ ಮಿಕ್ಕಿದ ಫಂಕ್ಷನ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಟ್ ಈಸ್ ಎ ಮೆಂಟಲ್ ಆ್ಯಕ್ಟಿವಿಟಿ. ಅಂದರೆ ಒಂದು ಪ್ಲಾನಿಂಗ್ ಅನ್ನೋದು ಮೆಂಟಲ್ ಆ್ಯಕ್ಟಿವಿಟಿ, ಅಂದರೆ ಒಂದು ಮೆಂಟಲ್ ಎಕ್ಸಸೈಸ್ನ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಸೊ ಇಲ್ಲಿ ನಾವು ಏನು ಮಾಡ್ಕೊಳ್ಬೇಕು, ಸೊ ಅಂದರೆ ಒಂದು ಗೋಲ್ನ ಅಚೀವ್ ಮಾಡಬೇಕು ಅಂತಂದಾಗ ಸೊ ಯಾವಾಗಲೂ ಕೂಡ ಒಂದು ಮೆಂಟಲ್ ಆಗಿ ಎಕ್ಸಸೈಸ್ನ ಅಂದರೆ ಮೆಂಟಲ್ ಎಕ್ಸಸೈಸ್ನ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಸ್ಕಿಲ್ಸ್ನ ಅಡಾಪ್ಟ್ ಮಾಡ್ಕೊಳ್ಬೇಕು, ಸೊ ಐಡಿಯಾಸ್ನ ಹಾಕ್ಕೊಳ್ಬೇಕು, ಅದ್ರ ಬಗ್ಗೆ ಥಿಂಕ್ನ ಮಾಡ್ಕೊಳ್ಬೇಕು. ಸೊ ಅಂದರೆ ಒಂದು ಮೆಂಟಲ್ ಎಕ್ಸಸೈಸ್ ಜಾಸ್ತಿ ಮಾಡ್ದಂಗೆಲ್ಲ ಕೂಡ ಸೊ ಡಿಫ್ರೆಂಟ್ ಐಡಿಯಾಸ್ ನಮಗೆ ಬರ್ತಾ ಇರುತ್ತೆ. ಸೊ ಆ ಡಿಫ್ರೆಂಟ್ ಐಡಿಯಾಸ್ನ ನಾವು ಆಪ್ಷನ್ ಆಗಿ ನಾವು ಕನ್ವರ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಒಂದು ಪ್ಲಾನಿಂಗ್ ಅನ್ನೋದು ಮೆಂಟಲ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಎ ಸೊ ಕಂಟಿನ್ಯೂಸ್ ಆ್ಯಕ್ಟಿವಿಟೀಸ್. ಸೊ ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಕರೀತೀವಿ. ಸೊ ಪ್ಲಾನಿಂಗ್ ಅನ್ನೋದು ಇಟ್ ಈಸ್ ಎ ನೆವರ್ ಎಂಡಿಂಗ್ ಪ್ರೋಸೆಸ್. ಇದನ್ನು ನಾವು ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಯಾಕೆಂದರೆ ಮ್ಯಾನೇಜರ್ ಆಲ್ವೇಸ್ ವಿ ಕ್ಯಾನ್ ಮೇಕ್ ದ ನ್ಯೂ ಪ್ಲಾನ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ಮಾಡಿಫೈ ದ ಓಲ್ಡ್ ಪ್ಲಾನ್ಸ್. ಸೊ ಬಿಕಾಸ್ ವಿ ಕ್ಯಾನ್ take the information we can receive from the other sources of persons so who are concerned with execution of plans. ಸೊ ಅಂದರೆ ನಾವು ಯಾವಾಗಲೂ ಕೂಡ ಸೊ ಒಂದು ಒಬ್ಬ ಮ್ಯಾನೇಜರ್ ಹೊಸ ಪ್ಲಾನ್ಸ್ನ ರೂಪಿಸ್ಕೊಳ್ಬೇಕು ಅಂತಂದಾಗ ಸೊ ಹೊರಗಡೆಯಿಂದ ನಾವು ಇನ್ಫಾರ್ಮೇಷನ್ನ ರಿಸೀವ್ ಮಾಡಿಕೊಂಡು ಅಲ್ಲಿ ಏನೆಲ್ಲ ಚೇಂಜಸ್ ಆಗ್ತಾ ಇದೆ ಆ ಚೇಂಜಸ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಹೊಸ ಪ್ಲಾನ್ಸ್ನ ತೊಗೊಳ್ಬೇಕಾಗುತ್ತೆ, ಒಂದು ಓಲ್ಡ್ ಪ್ಲಾನ್ಸ್ನ ಮಾಡಿಫೈನ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಇದು ಪ್ರತಿ ಆ್ಯಕ್ಟಿವಿಟೀಸಲ್ಲೂ ಕೂಡ ಇದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನೆವರ್ ಎಂಡಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಇಟ್ ಇನ್ವಾಲ್ವ್ಸ್ ಚಾಯ್ಸ್. ಚಾಯ್ಸ್ ಮೀನ್ಸ್ ಅಂದರೆ ಡಿಸಿಷನ್ ಮೇಕಿಂಗ್ ಅಂತ ಹೇಳ್ತೀವಿ. ಅಂದರೆ ಡಿಸಿಷನ್ ಮೇಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಪ್ಲಾನಿಂಗ್. ಸೊ ಇಟ್ ಮೀನ್ಸ್ ವಿ ಕ್ಯಾನ್ ಚೂಸಿಂಗ್ ದ ಬೆಸ್ಟ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. ಅಂದರೆ ನಾವು ಫಸ್ಟು ಡಿಫ್ರೆಂಟ್ ಐಡಿಯಾಸ್ ಇರುತ್ತೆ, ಆ ಡಿಫ್ರೆಂಟ್ ಐಡಿಯಾಸ್ನ ಡಿಫ್ರೆಂಟ್ ಪ್ಲಾನ್ಸ್ನ ಎಲ್ಲ ಪ್ಲಾನ್ಸ್ನೂ ಕೂಡ ನಾವು ಅಡಾಪ್ಟ್ ಮಾಡೋಕ್ಕಾಗಲ್ಲ. ಸೊ ಯಾವುದಾದ್ರೂ ಒಂದು ಪ್ಲ್ಯಾನ್ನ ನಾವು ತೊಗೊಂಡು ಅದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಹಂಗಾಗಿ ಇಟ್ ಇನ್ವಾಲ್ವ್ಸ್ ಚಾಯ್ಸ್ ಅಂತ ಸೊ ಕರಿತೀವಿ. ಸೊ ನೆಕ್ಸ್ಟ್ ಅನದರ್ ಒನ್ ಈಸ್ ಇಟ್ ಈಸ್ ಫಾರ್ವರ್ಡ್ ಲುಕಿಂಗ್. ಸೊ ಫಾರ್ವರ್ಡ್ ಲುಕಿಂಗ್ ಅಂದರೆ ಸೊ ನಾವೇನಂತ ತೊಗೊಳ್ತೀವಿ ಅಂದರೆ ಪ್ಲಾನಿಂಗ್ ಅನ್ನೋದು ಇಟ್ ಈಸ್ ಆಂಟಿಸಿಪೇಟಿಂಗ್ ಫ್ಯೂಚರ್ ಕೋರ್ಸ್ ಆಫ್ ಆ್ಯಕ್ಷನ್. ಅಂದರೆ ಸೊ ಫಸ್ಟೇ ಡಿಸೈಡಿಂಗ್ ಅಡ್ವಾನ್ಸ್ ಆಗಿ ನಾವು ಡಿಸೈಡ್ನ ಮಾಡಬೇಕಾಗುತ್ತೆ. ಅಂದರೆ ವಾಟ್ ಈಸ್ ಟು ಬಿ ಡನ್ ಅಂದರೆ ಏನು ಮಾಡಬೇಕು ಅಂತಂದಾಗ ಸೊ ವಿ ಕ್ಯಾನ್ ಅಚೀವ್ ದ ಏಮ್ ಟು ಅಚೀವ್ ದ ಒಬ್ಜೆಕ್ಟಿವ್ಸ್ ಆರ್ ಗೋಲ್ಸ್ ಆಫ್ ದ ಆರ್ಗನೈಸೇಷನ್ ಇನ್ ಫ್ಯೂಚರ್. ಅಂದರೆ ಸೊ ಫಸ್ಟೇ ನಾವು ಅಡ್ವಾನ್ಸ್ ಆಗಿ ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ ಯಾವ ರೀತಿ ನಾವು ಗೋಲ್ಸ್ನ ಅಚೀವ್ ಮಾಡಬೇಕು ಅನ್ನೋದು ಒಂದು ಪ್ಲ್ಯಾನಿಂಗ್ ತಿಳಿಸ್ಕೊಡೋದು. ಇಟ್ ಈಸ್ ಫ್ಲೆಕ್ಸಿಬಲ್. ಫ್ಲೆಕ್ಸಿಬಲ್ ಮೀನ್ಸ್ ಇಟ್ ಕ್ಯಾನ್ ಬಿ ಚೇಂಜಸ್. ಅಂದರೆ ನಾವು ಸೊ ಪ್ಲ್ಯಾನಿಂಗ್ನ ನಾವು ಚೇಂಜಸ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಅಂದರೆ ಇಟ್ ಈಸ್ ನಾಟ್ ಎ ರೀಜಿಡ್, ಇಟ್ ಈಸ್ ಆಲ್ವೇಸ್ ಇಟ್ ಈಸ್ ಸೊ ಫ್ಲೆಕ್ಸಿಬಲ್. ಸೊ ಯಾಕೆಂದರೆ ನಾವು ಪ್ಲ್ಯಾನಿಂಗ್ನ ನಾವು ಪ್ರತಿ ಆ್ಯಕ್ಟಿವಿಟೀಸ್ಗೂ ಅಡಾಪ್ಟ್ ಮಾಡಬೇಕಾಗುತ್ತೆ. ಸೊ ಏಕೆಂದರೆ ಒಂದು ಪ್ಲ್ಯಾನಿಂಗ್ ಅಡಾಪ್ಟ್ ಮಾಡ್ಕೊಳ್ಬೇಕಾದ್ರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ನ ನಾವು ಆರ್ಗನೈಸೇಷನ್ಸಲ್ಲೇ ಅಡಾಪ್ಟ್ ಮಾಡ್ತೀವಿ. ಡಿಫ್ರೆಂಟ್ ಆ್ಯಕ್ಟಿವಿಟೀಸಲ್ಲೂ ಕೂಡ ನಾವು ಪ್ಲ್ಯಾನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಅಕಾರ್ಡಿಂಗ್ ಟು ಕೌಂಟರ್ಸ್ ಆ್ಯಂಡ್ ಬೋರ್ಡನಲ್ಲಿ ಏನು ಹೇಳ್ತಾರೆ ಅಂದರೆ ಎಫೆಕ್ಟಿವ್ ಪ್ಲ್ಯಾನಿಂಗ್ ಈಸ್ ರಿಕ್ವೈರ್ಸ್ ಕಂಟಿನ್ಯೂಸ್ ಚೆಕಿಂಗ್ ಆಫ್ ಈವೆಂಟ್ಸ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ forecast of rewarding of plans to maintain the course towards a designed ಗೋಲ್ಸ್ ಅಂತ ಹೇಳ್ತಾರೆ. ಅಂದರೆ ಅವ್ರು ಏನು ಹೇಳ್ತಾರೆ, ಸೊ ಪ್ಲ್ಯಾನಿಂಗ್ ರಿಕ್ವೈರ್ಸ್ ಅನ್ನೋದು ಕಂಟಿನ್ಯೂಸ್ ಚೆಕಿಂಗ್ ಆಗಿರಬೇಕಾಗುತ್ತೆ. ಸೊ ಫೋರ್ಕಾಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನು ಸೊ ಒಂದು ಪ್ಲ್ಯಾನ್ನ ಕರೆಕ್ಟಾಗಿ ಡಿಸೈನ್ ಮಾಡಿ ವಿ ಕ್ಯಾನ್ ಅಚೀವ್ ದ ಗೋಲ್ಸ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಒನ್ ಈಸ್ ಇಟ್ ಈಸ್ ಎ ಇಂಟಿಗ್ರೇಟೆಡ್ ಪ್ರೋಸೆಸ್. ಸೊ ಇಲ್ಲಿ ಇಂಟಿಗ್ರೇಟೆಡ್ ಪ್ರೋಸೆಸ್ ಅಂತಂದಾಗ ಸೊ ಅಂದರೆ ಇಂಟಿಗ್ರೇಟೆಡ್ ಅಂತಂದಾಗ ಡಿಫರೆಂಟ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸಲ್ಲೂ ಕೂಡ ನಾವು ಇದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾಟ್ ಓನ್ಲಿ ವಿ ಕ್ಯಾನ್ ಅಡಾಪ್ಟ್ ಓನ್ಲಿ ಫಾರ್ ದ ಒನ್ ಲೆವೆಲ್, ಸೊ ವಿ ಕ್ಯಾನ್ ಅಡಾಪ್ಟ್ ದ ಡಿಫರೆಂಟ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ಸ್ನಲ್ಲಿ ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದರೆ ಪ್ರತಿ ಇವಾಗ ಫಾರ್ ಎಕ್ಸಾಂಪಲ್ ನಾವು ಹೈಯರ್ ಲೆವೆಲಲ್ಲಿ ನಾವು ಪ್ಲ್ಯಾನ್ನ ಮಾಡ್ತಿದ್ದೀವಿ ಅಂದರೆ ಹೈಯರ್ ಲೆವೆಲಲ್ಲಿ ಏನು ಮಾಡ್ತಾರೆ, ಒಂದು ಸ್ಟ್ರಾಟಜೀಸ್ನ ಅಡಾಪ್ಟ್ ಮಾಡ್ತಾರೆ. ಅದನ್ನು ಡಿಟರ್ಮಿನೇಷನ್ಸ್ ಮಾಡಬೇಕು, ಯಾವ ರೀತಿ ಫಾರ್ಮುಲೇಷನ್ಸ್ನ ಮಾಡಬೇಕು. ಸೊ ಅದಕ್ಕೆ ಸಮ್ ಪಾಲಿಸೀಸ್ನ, ಪ್ರೊಸೀಜರ್ಸ್ನ, ಸೊ ಪ್ರೋಗ್ರಾಮ್ಸ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಸೊ ಪ್ಲ್ಯಾನಿಂಗ್ ಅನ್ನೋದು ಇಟ್ ಇಂಟಿಗ್ರೇಟೆಡ್. ನಾಟ್ ಓನ್ಲಿ ವಿ ಕ್ಯಾನ್ determination of objectives but also we can formulate the sound policies, programs and also procedures and also adopt the strategies because we can fulfill the
objectives. So next one is it includes effective and efficient dimensions. ಅಂದರೆ ಇಲ್ಲಿ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಅಂತ ಹೇಳ್ತೀವಿ. ಅಂದರೆ ಪ್ಲ್ಯಾನಿಂಗ್ ಅನ್ನೋದು ಯಾವಾಗಲೂ ಕೂಡ ಸೊ ಎಫೆಕ್ಟಿವ್ ಆಗಿ ಸೊ ಎಫಿಷಿಯೆಂಟಾಗಿ ಇರಬೇಕಾಗುತ್ತೆ. ಯಾಕೆಂದರೆ ಸೊ ಪ್ಲ್ಯಾನಿಂಗ್ ಅನ್ನೋದು ಶುಡ್ ಬಿ ಲೀಡ್ ಆಫ್ ಅಟೈನ್ಮೆಂಟ್ ಆಫ್ ದ ಒಬ್ಜೆಕ್ಟಿವ್ಸ್ ದ ಲೀಸ್ಟ್ ಕಾಸ್ಟ್. ಯಾಕೆಂದರೆ ನಾವು ಯಾವ ರೀತಿ ಗುಡ್ ಪ್ಲ್ಯಾನ್ನ ಹಾಕ್ಕೊಂಡಿರ್ತೀವೋ ಆ ಗುಡ್ ಪ್ಲ್ಯಾನ್ ಅನ್ನೋದು ಸೊ ಎಫೆಕ್ಟಿವ್ ಆಗಿ ಸೊ ಎಫಿಷಿಯೆಂಟಾಗಿ ನಾವು ಕನ್ವರ್ಟ್ನ ಮಾಡ್ಕೊಳ್ಬೋದು. ಅಂದರೆ ಇಟ್ ಶುಡ್ ಬಿ ಹೆಲ್ಪ್ ಫಾರ್ ದ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ಆಫ್ ದ ಹ್ಯೂಮನ್ ರಿಸೋರ್ಸಸ್ ಆ್ಯಂಡ್ ಆಲ್ಸೋ ಫಿಸಿಕಲ್ ರಿಸೋರ್ಸಸ್ ಫಾರ್ ದ ಆರ್ಗನೈಸೇಷನ್. ಅಲ್ಲಿ ಒಂದು ಅಕ್ಯುರೇಸಿ ಅನ್ನೋದು ಆರ್ಗನೈಸೇಷನ್ಸಲ್ಲಿ ಆಗ್ತಾ ಹೋಗುತ್ತೆ. ಅಂದರೆ ಒಂದು ಎಕಾನಮಿನ ಕಡಿಮೆ ಮಾಡ್ತಾ ಹೋಗುತ್ತೆ. ಸೊ ಅಂದರೆ ಯಾವಾಗ ನಾವು ಎಫೆಕ್ಟಿವ್ ಆಗಿ ಪ್ಲ್ಯಾನ್ನ ಮಾಡ್ತೀವೋ ಆವಾಗ ಸೊ ಒಂದು ಎಫಿಷಿಯೆಂಟಾಗಿ ಅದನ್ನು ತೊಗೊಂಡು ಬರ್ತೀವಿ. ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಮಿನಿಮಮ್ ಕಾಸ್ಟಲ್ಲಿ ನಾವು ಪ್ರಾಫಿಟ್ನ ತೊಗೊಳ್ಳೋವಂಥದ್ದು. ಅದನ್ನೇ ನಾವು ಪ್ಲ್ಯಾನಿಂಗಲ್ಲಿ ಎಫೆಕ್ಟಿವ್ ಆ್ಯಂಡ್ ಎಫಿಷಿಯೆಂಟ್ ಡೈಮೆನ್ಷನ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಈಸ್ ಪ್ಲ್ಯಾನಿಂಗ್ ಈಸ್ ಎ ಪರ್ವೇಸಿವ್. ಸೊ ಪರ್ವೇಸಿವ್ ಮೀನ್ಸ್ ಇಟ್ಸ್ ಕವರ್ಸ್ ಆಲ್ ಲೆವೆಲ್ಸ್. ಅಂದರೆ ಪ್ರತಿ ಲೆವೆಲ್ಗೂ ಕೂಡ ಸೊ ಪ್ಲ್ಯಾನಿಂಗ್ ಅನ್ನೋದು ಕವರ್ ಆಗಿರುತ್ತೆ. ಸೊ ನಾಟ್ ಓನ್ಲಿ ವಿ ಕ್ಯಾನ್ ಅಡಾಪ್ಟ್ ದ ಪ್ಲ್ಯಾನಿಂಗ್ ಇನ್ ದ ಲೋಯರ್ ಲೆವೆಲ್, ಸೊ ವಿ ಕ್ಯಾನ್ ಅಡಾಪ್ಟ್ ಹೈಯರ್ ಲೆವೆಲ್, ಮಿಡಲ್ ಲೆವೆಲ್ ಆ್ಯಂಡ್ ಆಲ್ಸೋ ಸೊ ಲೋಯರ್ ಲೆವೆಲ್. ಸೊ ಪ್ರತಿ ಲೆವೆಲ್ ಕೂಡ ನಾವು ಪ್ಲ್ಯಾನಿಂಗ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಎವ್ರಿ ಲೆವೆಲ್, ಸೊ irrespective of level of areas, so we can adopt the so planning. So next one is planning is a selective process. So planning na ನಾವು selective process ಅಂತ ಕರಿತೀವಿ. ಸೊ ಯಾಕೆ ಅಂತಂದಾಗ ಸೊ ಪ್ಲಾನಿಂಗ್ ಅನ್ನೋದು ಸೆಲೆಕ್ಷನ್, ಇಟ್ ಈಸ್ ಅ ಬೆಸ್ಟ್ ಒನ್. ಯಾವುದು ಬೆಸ್ಟ್ ಅಂತ ಇರುತ್ತೋ ಸೊ ಆ ಪ್ಲ್ಯಾನ್ನ ವಿ ಕ್ಯಾನ್ ಸೆಲೆಕ್ಟೆಡ್. ಸೊ ಆಫ್ಟರ್ ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಆಫ್ಟರ್ ವಿ ಕ್ಯಾನ್ ಮೇಕಿಂಗ್ ದ ಅನಾಲಿಸಿಸ್ ಆಫ್ ವೇರಿಯಸ್ ಆಲ್ಟರ್ನೇಟಿವ್ ಕೋರ್ಸ್ ಆಫ್ ಆ್ಯಕ್ಷನ್. So next one is planning is directed towards efficiency. Okay? So it is increase efficiency of the enterprises. It is the main purpose of planning. So because so planning always is the guiding principles of good plan, and also we can maximum output of the profit at minimum cost. So next one is planning is future oriented. So planning ನಾವು future oriented ಅಂತ ಕರಿತೀವಿ. So ಯಾಕೆ ಪ್ಲ್ಯಾನಿಂಗ್ ಇಸ್ ಎ ಫ್ಯೂಚರ್ ಓರಿಯೆಂಟೆಡ್? ಸೊ ಬಿಕಾಸ್ ಸೊ ಒಂದು ಪ್ಲ್ಯಾನಿಂಗ್ ಅಂತಂದಾಗ ನಾವು ಪ್ಲ್ಯಾನಿಂಗ್ನ ನಾವು ಬರೀ ಪ್ರೆಸೆಂಟ್ಗೆ ಮಾತ್ರ ನಾವು ಪ್ಲ್ಯಾನ್ನ ಮಾಡ್ಕೊಳ್ಳಲ್ಲ. ಸೊ ಫ್ಯೂಚರ್ಗೂ ಕೂಡ ನಾವು ಪ್ಲ್ಯಾನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಸೊ ಇನ್ ಫ್ಯೂಚರ್ಸಲ್ಲಿ ಸೊ ಯಾವ್ಯಾವ ರೀತಿ ನಮಗೆ ಅನ್ಸರ್ಟನಿಟೀಸ್ ಬರುತ್ತೆ ಅದನ್ನು ಯಾವ ರೀತಿ ಫೇಸ್ ಮಾಡಬೇಕು ಅಂತಂದಾಗ ಸೊ ನಾವು ಫಸ್ಟೇ ಪ್ಲ್ಯಾನ್ನ ಹಾಕ್ಕೊಳ್ಬೇಕಾಗ್ತದೆ. ಸೊ ಆಲ್ವೇಸ್ ಇಟ್ ಈಸ್ ಥಿಂಕಿಂಗ್ ಇನ್ ಅಡ್ವಾನ್ಸ್. ಸೊ ದಟ್ಸ್ ವೈ ಪ್ಲ್ಯಾನಿಂಗ್ ಇಸ್ ಎ ಸೊ ಫ್ಯೂಚರ್ ಓರಿಯೆಂಟೆಡ್. ಸೊ ಲಾಸ್ಟ್ಲಿ ವಿ ಕ್ಯಾನ್ ಕನ್ಕ್ಲೂಡ್ ಇಟ್ ದಟ್ ದ ಕಾನ್ಸೆಪ್ಟ್ ಆಫ್ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್. ಅಂದರೆ ಈ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ಸಲ್ಲಿ. ಅಂದರೆ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಅಂದರೆ ಡಿಫ್ರೆಂಟ್ ಫಂಕ್ಷನ್ಸ್ ಆಗುತ್ತೆ. ಸೊ ಡೈರೆಕ್ಷನ್ ಈಸ್ ದೇರ್, controlling is there, staffing is there. So that's why in every functions we have to adopt the so planning. So no organization can survive without planning. So ಯಾವುದೇ ಆರ್ಗನೈಸೇಷನ್ಸು ಪ್ಲ್ಯಾನಿಂಗ್ ಇಲ್ಲದೆ ಸರ್ವೈವ್ ಆಗೋ ಚಾನ್ಸಸ್ಸು ಇರೋದಿಲ್ಲ. ಸೊ ಯಾವಾಗಲೂ ಕೂಡ ಒಂದು ಗುಡ್ ಪ್ಲ್ಯಾನ್ ಅನ್ನೋದು ಒಂದು ಗೈಡೆನ್ಸ್ನ ತೋರಿಸ್ತಾ ಹೋಗುತ್ತೆ. ಸೊ ನಾವು ಯಾವ ರೀತಿ ಆ್ಯಕ್ಟಿವಿಟೀಸ್ನ ಮಾಡ್ಕೊಳ್ಬೇಕು ಅನ್ನೋದು. ಓಕೆ, ಥ್ಯಾಂಕ್ ಯು.